ಶಾಮನೂರು ಶಿವಶಂಕರಪ್ಪ ಅವರು ನಮಗೆ ನಮ್ಮ ಸಮುದಾಯಕ್ಕೆ ಇದು ಒಬ್ರಿಗೆ ನಿಲ್ಲಿಸ್ತೀನಿ ಅಂತ ಹೇಳಿದರು. ಅವ್ರು ಆದಮೇಲೆ ಯಾರಿಗೂ ನಿಲ್ಲಿಸ್ತಾ ಇಲ್ಲ. ಇವ್ರು ಏನು ಮಾಡಕತ್ತಾರೆ ಅಂದರೆ ಅವ್ರದ್ದೇ ಕುಟುಂಬಸ್ಥರನ್ನ ಅವರೇ ನಿಲ್ಲಿಸ್ಕೊಂಬಂದು ಅವ್ರದ್ದೇ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಡವರು ಏನು ಸ್ಥಿತಿಯಲ್ಲಿದ್ದಾರೆ, ಅವ್ರ ಮನೆಗಳೇನಿದ್ದಾರೆ, ಚರಂಡಿ ಸೌಲಭ್ಯ ಏನು, ಇಲ್ಲಿ ಆಟೋ ಸ್ಟ್ಯಾಂಡ್ ನಟ್ಟಿಗಿಲ್ಲ, ಇಲ್ಲಿ ಜನ ಹೆಂಗಿದ್ದಾರೆ, ಏನು ಪರಿಸ್ಥಿತಿ ಅಂದರೆ ಯಾರು ನೋಡಲ್ಲ. ಮತದಾರ ಮಾಡೋಕ್ಕೆ ಇಷ್ಟ ಇಲ್ಲ. ಫಸ್ಟಿಗೆ ಹೇಳ್ಬೇಕಂದ್ರೆ ಈ ಕಡೆ ಸೈಡಿಗೆ ಫಸ್ಟ್ ಇಲ್ಲಿ ಸೈಟ್ ಇದ್ವು, ಇಲ್ಲಿ ಇದು ಅದು ಕರೆಕ್ಟಾಗಿ ಕೊಟ್ಟಿಲ್ಲ. ಕೊಟ್ಟಿದ್ರು ಯಾವ ಜಾಗದಲ್ಲಿ ಕೊಡಬೇಕು ಆ ಜಾಗದಲ್ಲಿ ಕೊಟ್ಟಿಲ್ಲ. ಮತ್ತು ಇಲ್ಲಿ ಗೌರ್ಮೆಂಟ್ ಕಾಲೇಜ್ ಇಲ್ಲ ಯಾರಿಗೂ, ಅಷ್ಟು ದೂರ ಹೋಗ್ಬೇಕು. ಇಲ್ಲಿ ಹೆಣ್ಮಕ್ಳಿಗೂ ತೊಂದರೆ ಆಗುತ್ತೆ ತುಂಬ. ನನ್ನ ಪ್ರಕಾರ ಬೇರೆಯವ್ರಿಗೆ ಕೊಟ್ಟರು ಚಾನ್ಸ್ ಕೊಟ್ಟರೆ ಚೆನ್ನಾಗಿ ಅನಿಸುತ್ತೆ. ಅದ್ರ ತಕ್ಕಂಗೆ ಪಾಠ ಕಲಿಸ್ತೀವಿ. ಅವ್ರ ಅಪ್ಪ ಮಕ್ಕಳು ಅವ್ರದ್ದೇ ಮನೆತನ ನಡ್ಕೊಂಡು ಹೋಗ್ಬೇಕಂದ್ರೆ ನಮ್ಮ ಜನಗಳಲ್ಲಿ ಹೋಗ್ಬೇಕು. ನಮ್ಮವ್ರು ದೊಡ್ಡವ್ರು ಇದ್ದಾರೆ. ಮಿನಿಮಮ್ ಅಂದರೆ ಒಂದು 50,000 60,000 ರೂಪಾಯಿ, ಕನಿಷ್ಠ ಒಂದು 40,000 ಓಟಿಂದ ಸೋತ್ತಾರೆ. ಬೇರೆ ಪಾರ್ಟಿ ಇರ್ತಂದರೆ ಅವರಿಗೆ ಗೊತ್ತಾಗುತ್ತೆ. ಮತ್ತು ಕಾಂಗ್ರೆಸ್ ಬಿಟ್ಟಿದ್ದು ನಮ್ಮ ಬೇರೆ ಓಟು ಹಾಕಲ್ಲ. ಕಾಂಗ್ರೆಸ್ಗೆ ಹಾಕಬೇಕು. 38 ವರ್ಷದಿಂದ ಅವರಿಗೆ ನಾವು ಅವ್ರ ತಾತರಿಗೆ ಶಾಮನೂರು ಶಿವಶಂಕರಪ್ಪರಿಗೆ ಗೆಲ್ಸ್ಕೊಂಡು ಬರಾಕತ್ತೀವಿ. ಈ ಉತ್ತರ ಸೈಡ್ಗೆ ಕೆಲಸ ಆಗಿದೆಯಲ್ಲ, ಅಭಿವೃದ್ಧಿ ಕೆಲಸ. ಈ ಸೈಡ್ ದಕ್ಷಿಣ ಸೈಡ್ ಆಗಿಲ್ಲ. ಯಾವುದೋ ಒಂದು ಒಳ್ಳೆ ಸರ್ಕಲ್ನಾಗೆ ಆ ಕಡೆ ಆಗಿದೆಯಲ್ಲ, ಘಡಾಳ್ ಸರ್ಕಲ್ ಮತ್ತು ನಮ್ಮ ಬೋಟೇಜ್ ಸರ್ಕಲ್ ಎಲ್ಲ ಮಾಡಿದ್ದಾರೆ. ಈ ಸೈಡ್ ಏನಿದೆ ನೀವೇ ತೋರಿಸ್ಬಿಡ್ರಿ. ಅದೇನಾಯ್ತು ಸರ್, ಅವ್ರನ್ನ ಬಂಡಾಯನ ಶಮನಗೊಳಿಸಿ ಅವ್ರ ಜೊತೆ ಕುತ್ಕೊಂಡ್ಬಿಟ್ಟು ಹಿರಿಯರೆಲ್ಲ ಕುತ್ಕೊಂಡ್ಬಿಟ್ಟು ಅವ್ರು ಮತ್ತೆ ಮನವೊಲಿಸುವಂಥ ಕೆಲಸವನ್ನು ಮಾಡ್ತೀವಿ ಸರ್. ನಾಮಪತ್ರನ ವಾಪಸ್ ತಗೊಳ್ಳಿಕ್ಕೆ ಏನೇನು ಶತಾಯಗತೆ ಪ್ರಯತ್ನ ಮಾಡೋಕೆ ಅದೆಲ್ಲ ಕೂಡ ಸ್ಟಾರ್ಟ್ ಮಾಡ್ತೀವಿ ಸರ್. ಬಂದಿದೆ ನಿಮ್ಮ ಕ್ಷೇತ್ರಕ್ಕೆ ಮತ್ತೆ ಉಪಚುನಾವಣೆ, ಯಾರನ್ನ ಗೆಲ್ಲಿಸ್ಬೇಕು ಅಂತಿದ್ದೀರಿ, ಏನು ಕತೆ ಅಂತ? ಸರ್, ಚುನಾವಣೆ ಅಂದರೆ ಇಲ್ಲಿ ವಿಪರೀತ ಜನಗಳಿದ್ದಾರೆ. ಇಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ನಮಗೆ ನಮ್ಮ ಸಮುದಾಯಕ್ಕೆ ಇದು ಒಬ್ರಿಗೆ ನಿಲ್ಲಿಸ್ತೀನಿ ಅಂತ ಹೇಳಿದರು. ಅವ್ರು ಆದಮೇಲೆ ಯಾರಿಗೂ ನಿಲ್ಲಿಸ್ತಾ ಇಲ್ಲ. ಇವ್ರು ಏನು ಮಾಡಕತ್ತಾರೆ ಅಂದರೆ ಅವ್ರದ್ದೇ ಕುಟುಂಬಸ್ಥರನ್ನ ಅವರೇ ನಿಲ್ಲಿಸ್ಕೊಂಬಂದು ಅವ್ರದ್ದೇ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಬಡವ್ರು ಯಾರು, ಶ್ರೀಮಂತರು ಯಾರು ಏನು ನೋಡೋಕತ್ತಿಲ್ಲ. ಅವ್ರವ್ರ ಮನೆ ಯಾರು ನಡೆಸ್ತಾಕತ್ತಾರೆ, ಅವ್ರವ್ರು ಅಷ್ಟೇ ಪಕ್ಷವನ್ನು ಕಟ್ಟಿಸ್ಕೊಂಡು ಹೋಗ್ತಾರೆ. ಇಲ್ಲಿ ಬಡವರು ಏನು ಸ್ಥಿತಿಯಲ್ಲಿದ್ದಾರೆ, ಅವ್ರ ಮನೆಗಳೇನಿದ್ದಾರೆ, ಚರಂಡಿ ಸೌಲಭ್ಯ ಏನು, ಇಲ್ಲಿ ಆಟೋ ಸ್ಟ್ಯಾಂಡ್ ನಟ್ಟಿಗಿಲ್ಲ, ಇಲ್ಲಿ ಜನ ಹೆಂಗಿದ್ದಾರೆ, ಏನು ಪರಿಸ್ಥಿತಿ ಅಂದರೆ ಯಾರು ನೋಡಲ್ಲ. ಬರೀ ವೋಸ್ಟ್ನಲ್ಲಿ ಮಾತ್ರ ಬರ್ತಾರೆ. ವೋಟಿಂಗ್ ಬೇಕು, ನಮಗೆ ಅದು ಬೇಕು, ಇದು ಬೇಕಂತ. 500 ರೂಪಾಯಿ ಕೊಟ್ಟರು ಓಟ್ ಹೋಗ್ತಾರಂತ ಮೊದಲೇ ಹೇಳ್ಯಾರಂತೆ. ಈಗ ದುಡ್ಡು ತಿನ್ನೋರಿಗೆ ಸರ್ 500 ರೂಪಾಯಿನೇ ದೊಡ್ಡದಾಗಿರ್ತೈತೆ, ಇಲ್ಲ ಅಂತಲ್ಲ. ಆದರೆ ನಾವು ನಮ್ಮ ಕೆಲಸ ಬಿಟ್ಟು ನಾವು 100 ರೂಪಾಯಿ ದುಡಿಯೋದು ಬಿಟ್ಟು ಬರೀ 500 ರೂಪಾಯಿ ನಾವು ಓಟ್ ಹಾಕ್ತೀವಿ ಅಂದರೆ ಅವ್ರ ಮನೆ ಆಳಿಗಿಂತ ನಮ್ಮ ಕಳೆ ನೋಡಕತ್ತಾರ ಅವರು. ಈಗ ಅವ್ರಿಗೆ ಟಿಕೆಟ್ ಕೊಟ್ಬಿಟ್ಟಿದ್ದಾರೆ, ನೀವೇನು ಸ್ಟ್ಯಾಂಡ್ ತಗೊಂತೀರಿ ಅಂತ? ಏನಿಲ್ಲ ಸರ್, ಇಂಡಿಪೆಂಡೆಂಟ್ ಯಾರಿಗೆ ನಮಗೆ ಯಾರು ಇಷ್ಟ ಆಗ್ತಾರೆ ಅವ್ರಿಗೆ ಇಂಡಿಪೆಂಡೆಂಟ್ ಆಗ್ತೀವಿ ನಾವು. ಕಾಂಗ್ರೆಸ್ ಓಟ್ ಹಾಕಲ್ಲ ಹಂಗಾದ್ರೆ? ಇಲ್ಲ ಸಹಿಸ್ತಿ ಹಾಕಲ್ಲ. ಏನು ನಿಮ್ಮ ಮತದಾರರಾಗಿ ನಿಮ್ಮ ಅಭಿಪ್ರಾಯ? ಮತದಾರ ಮಾಡೋಕ್ಕೆ ಇಷ್ಟ ಇಲ್ಲ. ಫಸ್ಟಿಗೆ ಹೇಳ್ಬೇಕಂದ್ರೆ ಈ ಕಡೆ ಸೈಡಿಗೆ ಮೀನ್ಸ್ ಇಲ್ಲಿ ಕರೆಕ್ಟಾಗಿ ಏನು ಮಾಡಿಸಿದ್ದಾರೆ. ಫಸ್ಟ್ ಇಲ್ಲಿ ಸೈಟ್ ಇದ್ವು, ಇಲ್ಲಿ ಇದು ಅದು ಕರೆಕ್ಟಾಗಿ ಕೊಟ್ಟಿಲ್ಲ. ಕೊಟ್ಟಿದ್ರು ಯಾವ ಜಾಗದಲ್ಲಿ ಕೊಡಬೇಕು ಆ ಜಾಗದಲ್ಲಿ ಕೊಟ್ಟಿಲ್ಲ. ಕರೆಕ್ಟಾಗಿ ಪ್ಲೇಸಲ್ಲಿ ಕೊಟ್ಟಿದ್ರೆ ಅವರು ಬದ್ಕೊತಾ ಇದ್ರು. ಅವ್ರು ಎಲ್ಲೆಲ್ಲೋ ಹೋಗಿ ಬದ್ಕೊತಾ ಇದ್ದಾರೆ. ಅವ್ರಿಗೆ ಕರೆಕ್ಟಾಗಿರೋ ಜಾಗ ಕೊಡಬೇಕು ಮೊದಲು. ಮತ್ತು ಇಲ್ಲಿ ಗೌರ್ಮೆಂಟ್ ಕಾಲೇಜ್ ಇಲ್ಲ ಯಾರಿಗೂ, ಅಷ್ಟು ದೂರ ಹೋಗ್ಬೇಕು. ಇಲ್ಲಿ ಹೆಣ್ಮಕ್ಳಿಗೂ ತೊಂದರೆ ಆಗುತ್ತೆ ತುಂಬ. ಅಲ್ಲಿ ಹೋಗೋಕ್ಕೆ ಇಲ್ಲಿಂದ ಬಸ್ಸಿಂದ ಹೋಗಿ ಮತ್ತೆ ಅಲ್ಲಿಂದ ಬರೋಷ್ಟಿಗೆ 8 ಗಂಟೆಗೆ ಆಗುತ್ತೆ ಒಂದೊಂದು ಸತಿ. ಅವ್ರಿಗೆ ರಕ್ಷಣೆನೂ ಬೇಕು ತಗಾನೆ. ಅದಕ್ಕೆ ಇಲ್ಲೇ ಹತ್ರ ಇದ್ದರೆ ಚೆನ್ನಾಗಾಗುತ್ತೆ, ಹೆಣ್ಮಕ್ಳಿಗಾಗಲಿ ಬಾಯ್ಸಿಗಾಗಲಿ. ಗೌರ್ಮೆಂಟ್ ಕಾಲೇಜ್ ಇರಬೇಕು. ನನ್ನ ಪ್ರಕಾರ ಬೇರೆಯವ್ರಿಗೆ ಕೊಟ್ಟರು ಚಾನ್ಸ್ ಕೊಟ್ಟರೆ ಚೆನ್ನಾಗಿ ಅನಿಸುತ್ತೆ. ಹಾಂ, ನಮ್ಮವ್ರಿಗೆ ಕೊಟ್ಟರು ಚೆನ್ನಾಗಿರುತ್ತೆ. ಕಾಂಗ್ರೆಸ್ಸು ನಮ್ಮ ಏರಿಯಾದಾಗ ನಮ್ಮ ಸಮಾಜಕ್ಕೆ ಟಿಕೆಟ್ ಕೊಟ್ಟಿಲ್ಲಪ್ಪ ಅಂದರೆ ಅದ್ರ ತಕ್ಕಂಗೆ ಪಾಠ ಕಲಿಸ್ತೀವಿ. ಅವ್ರ ಅಪ್ಪ ಮಕ್ಕಳು ಅವ್ರದ್ದೇ ಮನೆತನ ನಡ್ಕೊಂಡು ಹೋಗ್ಬೇಕಂದ್ರೆ ನಮ್ಮ ಜನಗಳಲ್ಲಿ ಹೋಗ್ಬೇಕು. ನಮ್ಮವ್ರು ದೊಡ್ಡವ್ರು ಇದ್ದಾರೆ, ಈಗ ಬೇರೆಯವ್ರು ಇದ್ದಾರೆ. ನಮ್ಮದ್ರಾಗೂ ಕೆಪಾಸಿಟಿ ಇದೆ, ಅದು ತಕ್ಕಂಗೆ ಗೆಲ್ತಾರೆ. ಇವ್ರು ಕಾಂಗ್ರೆಸ್ನವ್ರು ಕೊಟ್ಟಿಲ್ಲಪ್ಪ ಅಂದರೆ ಅವ್ರು ಏನು ಹೇಳ್ತಾರೆ, ಶಾಮನೂರು 4 ವರ್ಷ ಅಂತ ಗೆದ್ದಾರೆ, 5 ವರ್ಷ ಗೆದ್ದಾರೆ. ಈ ಸತಿ ಗೊತ್ತಾಗ್ತದೆ. ಮಿನಿಮಮ್ ಅಂದರೆ ಒಂದು 50,000 60,000 ರೂಪಾಯಿ, ಕನಿಷ್ಠ ಒಂದು 40,000 ಓಟಿಂದ ಸೋತ್ತಾರೆ. ಸೋಲ್ತಾರೆ. ಅದಕ್ಕೆ ಇಲ್ಲಪ್ಪ ಅಂದರೆ ಕಾಂಗ್ರೆಸ್ಸು ಬೇಡ, ಅದನ್ನು ಬೇಡ, SDP ಇದೆ. ಇಲ್ಲಪ್ಪ ಅಂದರೆ AIMI ಅಕ್ಬೋದಿನ ವಿಷಯ ಪಾರ್ಟಿ ಅವ್ರಿಗೆ ತೊಗೊಂಬರ್ತೀವಿ. ಬೇರೆ ಪಾರ್ಟಿ ಇರ್ತಂದರೆ ಅವರಿಗೆ ಗೊತ್ತಾಗುತ್ತೆ. ಸಾದಿಕ್ ಪೈಲ್ವಾನ್ ಬಂಡಾಯ ನಿಂತ್ಕೊಂಡ್ರೆ ಇನ್ನೂ ಬೆಸ್ಟ್ ಅಲ್ಲ ಅವ್ರಿಗೆ. ಸಾದಿಕ್ ಪೈಲ್ವಾನರಿಗೆ ಈಗ ನಮ್ಮ ಸಮಾಜದ ದೊಡ್ಡ ಮುಖಂಡರಾಗಿದ್ರು ಅವರು. ಅವ್ರಿಗೆ ಏನು ಎಂಥದ್ದು ಎಲ್ಲ ಗೊತ್ತಿದೆ. ನಮ್ಮ ಏರಿಯಾ ಏನು ಡೆವಲಪ್ಮೆಂಟ್ ಮಾಡಬೇಕು, ಏನು ಇಂಥದ್ದಿದ್ದಾಗ ಅವ್ರಿಗೆ ಇದೆ. ಅವರಿಗೆ ಓಟ್ ಹಾಕಿದರೆ ಆಯ್ತು. ಚುನಾವಣೆ ಬಂದಿದೆ, ಯಾರಿಗೆ ಓಟ್ ಹಾಕಬೇಕು, ಏನಾಗಬೇಕು, ಯಾರನ್ನ ಗೆಲ್ಲಿಸ್ಬೇಕು ಅಂತಿದ್ದಾರೆ? ಅಂದರೆ ಈಗ ಮೊದಲೇ ಯಾರಿಗೆ ಇತ್ತು ಅವ್ರಿಗೆ ಕೊಡಬೇಕು. ಇಲ್ಲ ಓಟು ಎಲ್ಲ ಇದು ಆಗಿಬಿಡ್ತೈತಿ. ಇದು ಕಲ್ಲಾಬಲಿ ಆಗಿ ಓಟೆಲ್ಲ ಇದು ಆಗ್ತೈತಿ. ಈಗ ಶಾಮನೂರು ಶಿವಶಂಕರಪ್ಪ ತೀರ್ಕೊಂಡು ಇದು ಆಗಿತ್ತು, ಅವ್ರಿಗೇನ ಕೊಟ್ಟರೆ ಇದು ಚೆನ್ನಾಗಿತ್ತು. ಅದು ಅವ್ರ ಮಗನಿಗೆ
ಅವ್ರ ಮಗನಿಗೆ ಮೊಮ್ಮಗನಿಗೆ ಈಗ ಟಿಕೆಟ್ ಅನೌನ್ಸ್ ಆಯಿತು. ನೀವು ಅವ್ರಿಗೆ ಕೊಡಬೇಕಿದ್ದ ಟಿಕೆಟು ಹೇಗೆ ಅಂತ? ಅವ್ರಿಗೆ ಕೊಡಬೇಕು, ಇಲ್ಲಾಂದರೆ ಓಟೆಲ್ಲ ಇದು ಆಗಿ BJP ಎಲ್ಲ ಓಡೋಗ್ಬಿಡ್ತಾವೆ ಎಲ್ಲ. ಅದು ಹೋಗ್ತಾವೆ ಎಲ್ಲ. ಕಾಂಗ್ರೆಸ್ಗೆ ಕೊಡಬೇಕು. ಬಂದಿದೆ ಉಪಚುನಾವಣೆ, ಯಾರಿಗೆ ಓಟ್ ಹಾಕಬೇಕು, ಯಾರನ್ನ ಗೆಲ್ಲಿಸ್ಬೇಕು ಅಂತಿದ್ರಿ? ಕಾಂಗ್ರೆಸ್ಸಿಗೆ ಮತ್ತು ಬಿಟ್ಟಿನ ಮೇಲೆ ಯಾವುದು ಹಾಕಲ್ಲ ನಾವು, ಹಳೇದು ಕಾಂಗ್ರೆಸ್ಸಿಗೆ. ಇಲ್ಲಿ ನಿಮ್ಮ ಕ್ಷೇತ್ರದಲ್ಲಿ 2 ವಿಚಾರ ಇತ್ತು. ಶಾಮನೂರು ಶಿವಶಂಕರಪ್ಪನವ್ರು ಇರಬೇಕಾದ್ರೆ ಹೇಳಿದ್ರು ನಾವಿಲ್ಲ ಅಲ್ಪಸಂಖ್ಯಾತರಿಗೆ ನಿಲ್ಲಿಸ್ತೀನಿ ನಾನು, ಇದೇ ವರ್ಷ ಲಾಸ್ಟು ಅಂತಂತೇಳಿ. ಈಗ ಅವ್ರದ್ದೇ ಕುಟುಂಬದವ್ರು ನಿಂತ್ಕೊಳ್ತಾ ಇದ್ದಾರೆ. ಏನು ಮಾಡ್ತೀವಿ ಅವ್ರು ಏನು ಮತ್ತೆ ಏನು ಮಾಡೋಕ್ಕೆ ಬರೋಲ್ಲ. ಹೌದು, ಮತ್ತು ಕಾಂಗ್ರೆಸ್ ಬಿಟ್ಟಿದ್ದು ನಾವು ಬೇರೆಯವ್ರಿಗೆ ಓಟ್ ಹಾಕಲ್ಲ. ಕಾಂಗ್ರೆಸ್ಗೆ ಹಾಕಬೇಕು. ನಾವು ಹುಟ್ಟಿದ ಮನುಷ್ಯದ ಕಾಂಗ್ರೆಸ್ಸಿಗೆ. ಸರ್, ಭಾಳ ಜನ ಅಲ್ಪಸಂಖ್ಯಾತರು ಈ ಬಾರಿ ನಮಗೆ ಸೀಟ್ ಕೊಡ್ರಿ ಅಂತ ಹೇಳಿ ಕೇಳಾಕತ್ತಾರ. ಇಲ್ಲಿ ಕಾಂಗ್ರೆಸ್ಸಿಂದ ತಂದರೆ ಬೆಂಬಲ ಸಿಗುತ್ತೆ. ಈ ಬಾರಿ ಐತಲ್ಲ ಸಮರ್ಥನವರು ಕೇಳಾಕತ್ತಾರ. ಮತ್ತು 38 ವರ್ಷದಿಂದ ಅವರಿಗೆ ನಾವು ಅವ್ರ ತಾತರಿಗೆ ಶಾಮನೂರು ಶಿವಶಂಕರಪ್ಪರಿಗೆ ಗೆಲ್ಸ್ಕೊಂಡು ಬರಾಕತ್ತೀವಿ. ಇಲ್ಲಿವರೆಗೆ ತಲ್ಲ ಈ ಉತ್ತರ ಸೈಡ್ಗೆ ಕೆಲಸ ಆಗಿದೆಯಲ್ಲ, ಅಭಿವೃದ್ಧಿ ಕೆಲಸ. ಈ ಸೈಡ್ ದಕ್ಷಿಣ ಸೈಡ್ ಆಗಿಲ್ಲ. ನೀವು ಇಲ್ಲಿ ರಿಂಗ್ ರೋಡ್ನಾಗ ನೀವು ಇದ್ದೀರಿ, ಇಲ್ಲೇ ತಲ್ಲ ಹೆಗ್ಡೆನ ಅಂತ ಇತ್ತು, ಅಲ್ಲೇ ತಲ್ಲ ಹೆಗ್ಡೆನ ಅಂತ ಶಿಫ್ಟ್ ಮಾಡಿ ಇಲ್ಲಿವರೆಗೂ ತಲ್ಲ ಬರೀ ರೋಡ್ ಅಷ್ಟೇ ಮಾಡಿಕೊಟ್ಟಿದ್ದು. ಈ ಸೈಡು ಅಷ್ಟೇ, ಉತ್ತರ ಸೈಡ್ ತಲ್ಲ ದಕ್ಷಿಣ ಸೈಡು ರೋಡ್ ಅಷ್ಟೇ, ರೋಡು ಡ್ರೈನೇಜ್ ಕೆಲಸ ಅಷ್ಟೇ ಆಗಿದ್ದು. ಅಭಿವೃದ್ಧಿ ಕೆಲಸ ಅಂತ 0 ಇದೆ. ಸರ್, ಶಾಮನೂರು ಶಿವಶಂಕರಪ್ಪರೇ ಇದ್ದಿದ್ದು, ನಾವು ಅವರಿಗೆ ಕೆಲಸ ಮಾಡ್ಕೊಂಡು ಬಂದೀವಿ. ಈ ಸೈಡ್ ನೀವು ನೋಡಿರಿ, ಯಾವುದೋ ಒಂದು ಒಳ್ಳೆ ಸರ್ಕಲ್ನಾಗೆ ಆ ಕಡೆ ಆಗಿದೆಯಲ್ಲ, ಘಡಾಳ್ ಸರ್ಕಲ್ ಮತ್ತು ನಮ್ಮ ಬೋಟೇಜ್ ಸರ್ಕಲ್ ಎಲ್ಲ ಮಾಡಿದ್ದಾರೆ. ಈ ಸೈಡ್ ಏನಿದೆ ನೀವೇ ತೋರಿಸ್ಬಿಡ್ರಿ. ನೀವು ಒಳ್ಳೆ ತಲ್ಲ ಮೀಡಿಯಾನವರು ಇದನ್ನು ಸ್ವಲ್ಪ ತೋರಿಸಿ ಏನು ಕೆಲಸ ಆಗಿದೆ ಅಂತ ಹೇಳಿ. ಕೆಲಸ ಮಾತ್ರ ಆಯ್ತಲ್ಲ 0 ಇದೆ. ಮತ್ತು MP ಮೇಡಮ್ ಆಯ್ತಲ್ಲ 1 ಸತಿ 2 ಸತಿ ಇಲ್ಲಿ ಬಂದು ಭೇಟಿಯಾಗಿ ಹೋಗಿದ್ದಷ್ಟೇ. ಇನ್ನೂ ಅವರು ಗೆಲ್ಸ್ಕೊಂಡು ಹೋಗಿದ್ದಾರಲ್ಲ, ಆ ಥರ ಕೆಲಸ ಅಂತ ಏನಿಲ್ಲ. ಸ್ಟೇಡಿಯಮ್ ಇನ್ನೂ ಭಾಳಷ್ಟು ಕೆಲಸ ಮಾಡೋದೈತಿ. ಮತ್ತು ಪಾರ್ಕ್ ಗೀರಕ್ಕೆ ನೀವು ಅಡ್ಡಾಡ್ರಿ, ನೀವು ನೋಡಿರಿ. ಯಾವುದೋ ಒಂದು ಒಳ್ಳೆ ಪಾರ್ಕ್, ನೀವು ಆ ಸೈಡ್ ಇದ್ದಿದ್ದು ಪಾರ್ಕ್ ಈ ಸೈಡ್ ಮಕ್ಕಳು ಆಡೋಕ್ಕೆ ಐಟಮು ಯಾವ್ದಾರ ಇದ್ರೆ ನೀವು ಹತ್ರ ನಿಮ್ಮದು ಅವ್ರದೇ ಕುಟುಂಬದ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರಲ್ಲ, ಏನು ಮಾಡ್ತೀವಿ? ನೋಡೋಣ. B2 ಇನ್ನೂ ಮಾಡಿದಾರ, ಇನ್ನೂ ನಮ್ಮ ಊರು ಅಧ್ಯಕ್ಷರು ಎಲ್ಲ ಇದ್ದಾರೆ. ಅವ್ರು ಏನು ತೀರ್ಮಾನ ತಗೊಂತಾರೆ ಅದು ಕೆಲಸ ನಾವು ಮಾಡ್ತೀವಿ. ಸಮರ್ಥ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಅನೌನ್ಸ್ ಆಗಿರ್ತಕ್ಕಂಥದ್ದು, ಬಂಡಾಯದ ಬಿಸಿ ಏನಾದರೂ ತಟ್ತಾ ಇದೆಯಾ ಅಥವಾ ಎಲ್ಲವೂ ಯಥಾ ಪ್ರಕಾರ ಇದೆಯಾ? ಸರ್, ಈಗ ನಮ್ಮ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ. ಇದು ಏನಂದರೆ ಬಂಡಾಯಗಳು ಸಾಮಾನ್ಯವಾಗಿ ಸರ್ವೇಸಾಮಾನ್ಯವಾಗಿ ಇರುತ್ತೆ. ಈಗ ಅವನೇನು ಮಾಡ್ತೀವಿ, ನಮ್ಮ ಹಿರಿಯ ನಾಯಕರುಗಳೆಲ್ಲ ಕುತ್ಕೊಂಡ್ಬಿಟ್ಟು ಅವರಿಗೆ ಒಂದು ಕಡೆ ಕೂರಿಸ್ಕೊಂಡ್ಬಿಟ್ಟು ಆ ಬಂಡಾಯನ ಶಮನ ಮಾಡುವಂಥ ಕೆಲಸ ಮಾಡ್ತೀವಿ ಸರ್. ಸೊ ಆ ನಿಟ್ಟಿನಲ್ಲಿ ಏನಾಗಿದೆ ಅಂತಂದರೆ ಬಂಡಾಯಗಳು ಸರ್ವೇಸಾಮಾನ್ಯ ಆಗುತ್ತೆ. ನಾವು ಅವಾಗಲೇ ಹೇಳ್ದಂಗೆ ಸರ್ವೇಸಾಮಾನ್ಯ ಇದ್ದೇ ಇರುತ್ತೆ ಸರ್. ನಮ್ಮಲ್ಲಿ ಕೂಡ ಐಂದ ಲೀಡರ್ಗಳು ಇದ್ದಾರೆ, ಸಿದ್ದರಾಮಯ್ಯ ಇದ್ದಾರೆ, ಜಮೀರ್ ಅಹಮದ್ ಅವರು ಇದ್ದಾರೆ. ಅವ್ರನ್ನೆಲ್ಲ ಕರೆದ್ಬಿಟ್ಟು ನಾವೇನು ಮಾಡ್ತೀವಿ ಅಂತಂದರೆ ಅಲ್ಪಸಂಖ್ಯಾತ ಲೀಡರ್ಗಳೆಲ್ಲ ಕರ್ಕೊಂಡ್ಬಿಟ್ಟು ಒಂದು ಕಡೆ ಕೂರಿಸ್ಬಿಟ್ಟು ಮುಂದಿನ ದಿನದಲ್ಲಿ ನಿಮಗೆ ವಿಧಾನ ಪರಿಷತ್ ಆಗಿರ್ಬೋದು, ರಾಜ್ಯಸಭೆ ಆಗಿರ್ಬೋದು, ಬೋರ್ಡ್ ಚೇರ್ಮನ್ ಮುಂದಿನ ದಿನದಲ್ಲಿ ಅವಕಾಶಗಳು ಸಾಕಷ್ಟು ಇದ್ದಾವೆ. ಅವಕಾಶಗಳನ್ನು ಕಲ್ಪಿಸ್ಕೊಡ್ತೀವಿ. ಈ ಸರಿ ಶತಾಯಗತವಾಗಿ ಪ್ರತಿ ಸರಿ 27,000 ಲಾಸ್ಟ್ ಟೈಮಲ್ಲಿ ಗೆದ್ದಿದ್ದೀವಿ ಸರ್. ಈಗ 50,000ಕ್ಕಿಂತ ಹೆಚ್ಚು ಅಧಿಕ ಮತಗಳಲ್ಲಿ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಮನವರಿಕೆ ಮಾಡಿಕೊಟ್ಬಿಟ್ಟು ಯಾವಾಗಲೂ ಕೂಡ ನೀವು ಕಾಂಗ್ರೆಸ್ ಪಕ್ಷದ ಜೊತೆ ಇದ್ದೀರಾ, ಮುಂದೆನೂ ಇರಬೇಕು, ಈಗಲೂ ಇರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹಿರಿಯ ನಾಯಕರೆಲ್ಲೂ ಕೂಡ ಮನವೊಲಿಸುವಂಥ ಕೆಲಸ ಮಾಡ್ತೀವಿ ಸರ್. ಸಮರ್ಥ ಅವ್ರ ಜೊತೆ B ಫಾರ್ಮ್ ಇಲ್ಲದೇ ನಾಮಪತ್ರ ಹಾಕಿದ್ದಂಥ ಸಾದಿಕ್ ಪೈಲ್ವಾನ್ ಅವರು ನಾನು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಈಗಷ್ಟೇ ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಯಾವ ರೀತಿ ಮನವೊಲಿಸುತ್ತಾ ಅಥವಾ ಅವರನ್ನು ಬಂಡಾಯವಾಗಿ ಸ್ಪರ್ಧೆ ಮಾಡೋದಕ್ಕೆ ಬಿಟ್ಟುಬಿಡುತ್ತಾ ಅಂತ? ಸರ್, ಅವರು ಕೂಡ ನಮ್ಮ ಹಿರಿಯ ಲೀಡ್ರು. ಯಾಕಂದರೆ ಶಾಮನೂರು ಶಿವಶಂಕರಪ್ಪಾಜಿ ಅವರು ಸಮಕಾಲೀನರವರು. ಅದೇನಾಯ್ತು ಸರ್, ಅವ್ರನ್ನ ಬಂಡಾಯನ ಶಮನಗೊಳಿಸಿ ಅವ್ರ ಜೊತೆ ಕುತ್ಕೊಂಡ್ಬಿಟ್ಟು ಹಿರಿಯರೆಲ್ಲ ಕುತ್ಕೊಂಡ್ಬಿಟ್ಟು ಅವ್ರು ಮತ್ತೆ ಮನವೊಲಿಸುವಂಥ ಕೆಲಸವನ್ನು ಮಾಡ್ತೀವಿ ಸರ್. ನಾಮಪತ್ರನ ವಾಪಸ್ ತಗೊಳ್ಳಿಕ್ಕೆ ಏನೇನು ಶತಾಯಗತೆ ಪ್ರಯತ್ನ ಮಾಡೋಕೆ ಅದೆಲ್ಲ ಕೂಡ ಸ್ಟಾರ್ಟ್ ಮಾಡ್ತೀವಿ ಸರ್. ಅಲ್ಪಸಂಖ್ಯಾತರು ಕೇಳೋದವ್ರು ತಪ್ಪೇನಿಲ್ಲ ಸರ್. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಯಾರು ಬೇಕಾದರೂ ಟಿಕೆಟ್ ಕೇಳ್ಬೋದು. ಬಟ್ ಹೈಕಮಾಂಡ್ ಅನ್ನೋದಿದೆ ಸರ್, ಅದು ಅಳದು ತೂಗ್ಬಿಟ್ಟು ಯಾರಿಗೆ ಟಿಕೆಟ್ ಕೊಡಬೇಕು, ಯಾರು ಗೆಲ್ಲುವ ವ್ಯಕ್ತಿ ಸಮರ್ಥರಾಗಿದ್ದಾರೆ ಅಂತಂದು ಹೇಳ್ಬಿಟ್ಟು ಸರ್ವೆ ಮಾಡ್ತಾರೆ ಸರ್. ನಾನು ಆ ಸರ್ವೆದ ಆಧಾರದ ಮೇಲೆ ಯಾರಿಗೆ ಟಿಕೆಟ್ ಕೊಡಬೇಕು, ಏನು ಸೂಕ್ತವಾದ ಅಭ್ಯರ್ಥಿ ಯಾರು ಅಂತಂದು ಹೇಳ್ಬಿಟ್ಟು ಟಿಕೆಟ್ ಘೋಷಣೆ ಮಾಡುವಂಥ ಕೆಲಸ ಮಾಡಿದೆ ಸರ್.